ಪ್ರವಾಸ, ಮಲೆನಾಡು ಪ್ರವಾಸ ಮಾಡಿದ್ದೀನಿ. ನಾನು ಅಲ್ಲಿ ಹೋಗಿ ಭೇಟಿ ಮಾಡಿದ್ದೀನಿ. ಯಾರು ಹೋಗಿದ್ದಾರೆ ರಾಜ್ಯ ಸರ್ಕಾರದಿಂದ ಹೇಳಿ? ಅಲ್ಲಿ ಲ್ಯಾಂಡ್ ಎಲ್ಲ ಭೂಕುಸಿತ ಆಗಿ ಬೆಟ್ಟಗಳೆಲ್ಲ ಕುಸಿದು ಹೋಗಿತ್ತು. ನಾವು ಹೋಗಿದ್ದೇನೆ, ಅಲ್ಲಿ ಭೇಟಿ ಮಾಡಿ ಬಂದಿದ್ದೀನಿ 1 ತಿಂಗಳಿಂದ. ಬೇಕಾದ್ರೆ ಹೋಗಿದ್ದೀನಿ. ಅವರೆಲ್ಲ ಹೋಗಿದ್ದಾರೆ. ಲ್ಯಾಂಡ್ ಕುಸಿತ ಆಗಿತ್ತು, ಅದಕ್ಕೆ ಅಲ್ಲಿ ಹೋಗ್ಬೇಕಾಯ್ತು, ಅರ್ಜೆಂಟ್ ಇತ್ತು, ಅದಕ್ಕೋಸ್ಕರ ಅಲ್ಲಿ ಹೋಗಿದ್ದೀನಿ. ಇವತ್ತು ನಮ್ಮ ರಾಜ್ಯ ಅಧ್ಯಕ್ಷರು ಗುಲ್ಬರ್ಗಾ ಕಡೆ ಹೋಗಿದ್ದಾರೆ, ನಾನು ಬಂದಿದ್ದೀನಿ. ಇದರಲ್ಲಿ ನಾವು ಶುರು ಮಾಡಿದ್ದೀರಿ, 1 ತಿಂಗಳಿಂದಾನೇ ಶುರು ಮಾಡಿದ್ದೀರಿ ಎಲ್ಲ ಕಡೆ ಪ್ರವಾಸ. ರಾಜ್ಯ ಸರ್ಕಾರ ಎಲ್ಲಿ ಶುರು ಮಾಡಿದೆ ಹೇಳಿ? ಹೇಳಿ ಹೇಳಿ. ಸರ್ಕಾರ 1,20,000 ಕೊಡ್ತೀವಿ, ಅದು ರಿಲೀಸ್ ಮಾಡ್ತಾರೆ. ಹೋದ ವರ್ಷದ ಮನೆ ರಿಲೀಸ್ ಮಾಡಿದ್ದಾರೆ ನೋಡಿ. ಆಗ ಬೊಮ್ಮಾಯಿಯವರು, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ರು, ನಾನು ರೆವಿನ್ಯೂ ಮಿನಿಸ್ಟರ್ ಆಗಿದ್ದೆ. ನಾನೇ ಪ್ರಪೋಸಲ್ ತಗೊಂಡೋದೆ, ನಾವು 3 ಲಕ್ಷ ಕೊಡಬೇಕು ಮನೆಗೆ ಅಂತಂದ್ರೆ. ಆ ಸಂದರ್ಭದಲ್ಲಿ ನಮ್ಮ ಮುಖ್ಯಮಂತ್ರಿ ಆಗಿದ್ದು ಯಡಿಯೂರಪ್ಪನವರು, ಬೊಮ್ಮಾಯಿಯವರು 5 ಲಕ್ಷ ರೂಪಾಯಿ ನಾನು ಕೇಳಿದ್ಕಿಂತ ಡಬಲ್ ಕೊಟ್ಟರು. ಬೆಳೆ NDRF ರೂಲ್ಸ್ ಪ್ರಕಾರ 95,000 ಮಾತ್ರ ಕೊಡೋದು. ಈಗ 1,20,000 ಆಗಿದೆ. ಅದಕ್ಕಿಂತ 4 ಪಟ್ಟು ಜಾಸ್ತಿ ಕೊಟ್ಟಿದ್ವಿ. ಮನೆ ಬಿದ್ದಿದ್ಕೆ ಬೆಳೆ ಪರಿಹಾರ ಡಬಲ್ ಕೊಟ್ಟಿದ್ದೀವಿ. ಡಬಲ್ ಕೊಟ್ಟಿದ್ದೀವಿ ನಾವು. ನೀರಾವರಿಗೆ ಬೆಳೆಗೂ ಡಬಲ್ 25,000 ಕೊಟ್ಟಿದ್ದೀವಿ ನಾವು. ನೀರಾವರಿ ಬೆಳೆ ಹಾನಿಯಾದ ಮನೆ ಬಾಗಿಲಿಗೆ ನೀರು ಎಂಟ್ರಿ ಆದ್ರೆ ಸಾಕು 24 ಗಂಟೆಯಲ್ಲಿ ಕೊಟ್ಟಿದ್ದೀನಿ ನಾವು. 24 ಅವರ್ಸ್ 24 ಗಂಟೆಯಲ್ಲಿ 10,000 ಕೊಟ್ಟಿದ್ದೀವಿ. ಆಮೇಲೆ ಪ್ರತಿ ಮನೆಗೂ ಆಹಾರ ಕಿಟ್ ಕೊಟ್ಟಿದ್ದೀನಿ. ಆಹಾರ ಕಿಟ್ ಅಂದ್ರೆ ಅದರಲ್ಲಿ ಅಕ್ಕಿ, ಜೋಳ, ಟೆಂಪರರಿ ಶೆಡ್ಗೆ 50,000 ಕೊಟ್ಟಿದ್ದೀವಿ. ಈ ತರ ನಾವು ಇಮಿಡಿಯೇಟ್ ಆಗಿ ಹಣವನ್ನ ಬಿಡುಗಡೆ ಮಾಡಿದ್ದೀವಿ. ನಾವು ಕೇಂದ್ರ ಸರ್ಕಾರನ ನೋಡಿಲ್ಲ, ಕೇಂದ್ರ ಸರ್ಕಾರ ಕಡೆ ಮುಖ ಮಾಡಿಲ್ಲ. ನಾವು ಫಸ್ಟ್ ರಿಲೀಸ್ ಮಾಡಿ ಆಮೇಲೆ ಕೇಂದ್ರ ಸರ್ಕಾರದಿಂದ ಪರಿಹಾರ ತಗೊಂಡಿದ್ದೀವಿ. ಕೇಂದ್ರ ಸರ್ಕಾರ ಟೀಮ್ ಬಂದು ನೋಡಿ ಪರಿಹಾರ ಕೊಟ್ಟಿದ್ದಾರೆ. ನೀವು ಆ ತರ ಎಲ್ಲಿ ಮಾಡಿದಿರಿ? ಇವಾಗ ಏನ್ ಹೇಳ್ತಾ ಇದಾರೆ, ಸಮೀಕ್ಷೆ ಬರ್ಬೇಕಂತ. ಈಗ ಸಮೀಕ್ಷೆ ಮಾಡೋದು ಯಾವಾಗ? ಇನ್ನು 6 ತಿಂಗಳು ಬೇಕಾ ಸಮೀಕ್ಷೆ? ವರ್ಷ ಬೇಕಾ ನಿಮ್ಗೆ ಸಮೀಕ್ಷೆ? ಅದೇ ಸರ್, ಈವರೆಗೂ ಯಾವುದೇ ರೀತಿಯಾದಂತ ಪರಿಹಾರ ಸಿಕ್ಕಿಲ್ಲ ರೈತರಿಗೆ. ಎಲ್ಲ ಈಗ ಎಲ್ಲ ಇದು ಜಾತಿ ಗಣತಿಯಲ್ಲಿ ತುಂಬ ಹುಟ್ಟಿದ್ದಾರೆ. ಎಲ್ಲರ ಮನೆ ಬಾಗಿಲು ಕಟ್ಕೊಂಡು ಕೂತಿದ್ದಾರೆ. ಅಧಿಕಾರಿಗಳೆಲ್ಲಿದ್ದಾರೆ ಮಾಡಕ್ಕೆ? ಎಲ್ಲ DC-ಗಳು ಅದರಲ್ಲೇ ಬಿಸಿ ಆಗಿದ್ದಾರೆ. ಎಲ್ಲ ಎಷ್ಟು ಲಾಸ್ ಆಗಿದೆ ಏನಾದ್ರು ಫಿಗರ್ ತಗೊಂಡ್ರೆ ಯಾಕಂದ್ರೆ ನಿಮ್ ಶಾಸಕರು ಯಾರು ಬಿಜೆಪಿ ಶಾಸಕರು ಯಾರು ಫೀಲ್ಡ್ ಹೋಗಿಲ್ಲ. ನಮ್ಮ ಎಲ್ಲ ಎಲೆಕ್ಷನ್ ದಲ್ಲಿ ಬಿಸಿ ಇದ್ದಾರೆ. ನಾವೆಲ್ಲ ಭೇಟಿ ಕೊಟ್ಟಿವಲ್ಲ. ಎಲ್ಲಾ ಶಾಸಕರು ನಮ್ಮ ಭೇಟಿ ಮಾಡಿದ್ದಾರೆ. ಎಲ್ಲೆಲ್ಲ ನಮ್ಮ ಶಾಸಕರು ಇದ್ದಾರೋ ಅದೆಲ್ಲ ಕೂಡ ಭೇಟಿ ಮಾಡಿ ನಮ್ಮ ಫೋಟೋನು ಕಳಿಸ್ಕೊಡ್ತೀವಿ. ಹೆಸರು ಬೆಳೆದು ಮತ್ತು ಬಹಳ ಹಾನಿಯಾಗಿದೆ. ಸೋಯಾಬೀನ್ ಬೆಳಗಾವಿ, ಗದಗ, ಧಾರವಾಡ ಈ 3 ಜಿಲ್ಲೆಗಳಲ್ಲಿ ವಿಶೇಷ ಪ್ಯಾಕೇಜ್ ಕೊಡಬೇಕು ಅಂತ ಹೆಸರು ಬೆಳೆ ಕೊಡ್ಬೇಕು. 100% ಕೊಡ್ಬೇಕು, ಡೌಟೇ ಇಲ್ಲ. ಈಗಾಗಲೇ ನನ್ನ ಪ್ರಕಾರ ಸಮೀಕ್ಷೆ ಮಾಡಿ ಕೇಂದ್ರ ಸರ್ಕಾರಕ್ಕೆ ಅಟ್ಲೀಸ್ಟ್ ಫಸ್ಟ್ ಫೇಸ್ ಅಲ್ಲಿ ಒಂದು ನಿಯೋಗ ಬನ್ನಿ ಅಂತ ಕಳಿಸ್ಕೊಡ್ಬೇಕಾಯ್ತು. ಕಳಿಸಿದಾರ? ಕಳಿಸೇ ಇಲ್ಲ. ನಾವಿದ್ದಾಗ ಬೆಳೆ ಹಾನಿ ಆದ ತಕ್ಷಣ ಇಮಿಡಿಯೇಟ್ ಕೇಂದ್ರ ಸರ್ಕಾರಕ್ಕೆ ನಾವು ವಿನಂತಿ ಮಾಡ್ತಾ ಇದ್ರಿ, ಹೋಗಿ ಭೇಟಿ ಮಾಡ್ತಾ ಇದ್ರಿ, ಮಾತಾಡ್ತಾ ಇದ್ರಿ. ತಂಡ ಇಮಿಡಿಯೇಟ್ ಆಗಿ ಬರ್ತಾ ಇತ್ತು. ಫ್ಲಡ್ ಆದಾಗ ಇಮಿಡಿಯೇಟ್ ಅಲ್ಲಿ 1 ವಾರದಲ್ಲಿ 10 ದಿನದಲ್ಲಿ ಬಂದಿದೆ ನಮ್ಮ ಕೇಂದ್ರದ ತಂಡ. ಇವ್ರದ್ದು 1 ತಿಂಗಳಾಗಿದೆ. ಒಬ್ರು ಹೋಗಿ ಭೇಟಿ, ಯಾರು ಭೇಟಿ ಮಾಡಿದ್ದಾರೆ ಹೇಳಿ? ಯಾರು ಮುಖ್ಯಮಂತ್ರಿ ಆಗ್ತಾರೆ, ಯಾರು ಮಂತ್ರಿ ಆಗಿ ದಿನ ನಾನು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ನೋಡ್ತಾನೆ ಇದ್ದೀನಿ. ಯಾರು ಮುಖ್ಯಮಂತ್ರಿಯಿಂದ ಕೊಕ್ಕು, ಯಾರು ಮುಖ್ಯಮಂತ್ರಿ, ಯಾರು ಮಂತ್ರಿಗಳಾಗಿ ಸೇರ್ಪಡೆ ಆಗ್ತಾರೆ, ಹೊರಗಡೆ ಯಾರು ಬರ್ತಾರೆ, ಇದನ್ನೇ ಬರ್ತಾ ಇದೆ. ಅಂದ್ರೆ ಇಡೀ ರಾಜ್ಯ ಸರ್ಕಾರ ಮಂತ್ರಿಮಂಡಲ ರಚನೆಯಲ್ಲಿ ಇದೆ, ಅವರೇ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗೆ ಏನು 3 ಪೈಸದ ಬೆಲೆನೇ ಇಲ್ಲ. ಆಕ್ಚುಲಿ ಮುಖ್ಯಮಂತ್ರಿ ಕ್ಯಾಬಿನೆಟ್ ನ ಮಾಡಬೇಕು. ಈ ಮುಖ್ಯಮಂತ್ರಿ ಇಲ್ಲೇ ಇಲ್ಲ, ಇವರಿವರೇ ಕ್ಯಾಬಿನೆಟ್ ರಚನೆ ಮಾಡ್ಕಂತವ್ರೆ. MLA-ಗಳೇ ರಚನೆ, ನಾನೇ ಮಂತ್ರಿ 4 ತಿಂಗಳು ಹಿಂದೆ ಸರ್ ನಾವು ಹೇಳಿದ್ರಿ, ಬೆಂಗಳೂರಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ದೀವಿ. ನವೆಂಬರ್ ಕಂಡ್ರೆ DK ಶಿವಕುಮಾರ್ CM ಆಗ್ತಾರೆ. ಮತ್ತೆ ನಿಮ್ ಸಿದ್ದರಾಮಯ್ಯ ಹಿಂಗ್ ಆಡೋ ನಾನೇ ಇರ್ತೀನಿ ಅಂತ. ನಾನ್ DK ಶಿವಕುಮಾರ್ ಆಗ್ತಾರೆ ಅಂತ ಹೇಳಿಲ್ಲ. ನವೆಂಬರ್ ಅಲ್ಲಿ ಕ್ರಾಂತಿ ಆಗ್ತದೆ, ಸಿದ್ದರಾಮಯ್ಯ ಔಟ್ ಗೋಯಿಂಗ್ CM ಅಂತ ಹೇಳಿದ್ವಿ. ಇವತ್ತು ಅದಕ್ಕೆ ನಾನು ಬದ್ಧತೆ ಇದ್ದೀನಿ. ಇವತ್ತು ನವೆಂಬರ್ ಡಿಸೆಂಬರ್ ಒಳಗಡೆ, ಈ ವರ್ಷದ ಒಳಗಡೆ ನವೆಂಬರ್ ಅಲ್ಲಿ ಕ್ರಾಂತಿ ಆಗ್ತದೆ. ಈ ಕ್ರಾಂತಿ ಅಂತ ಹೇಳಿ ಒಬ್ರು ಮಂತ್ರಿ ಮನೆಗೆ ಹೋಗಿದ್ದಾರೆ. ಯಾರು? ರಾಜಣ್ಣ ಮನೆಗೆ ಹೋಗಿದ್ದಾರೆ. ಮಂತ್ರಿ ಅಂತ ಕ್ರಾಂತಿ ಅಂತ ಹೇಳಿ ಮನೆಗೆ ಹೋಗಿದ್ದಾರೆ. ಸೊ 100% ಡೌಟೇ ಇಲ್ಲ. ಒಪ್ಪಂದ ಆಗಿರೋದು 100% ನಿಜ. ಈಗ ಜಗಳ ಶುರುವಾಗಿದೆ. ಸಿದ್ದರಾಮಯ್ಯ ಬಿಟ್ಕೊಡಲ್ಲ. ಅಧಿಕಾರ ಒಂದ್ಸರಿ ಸಿಕ್ಕಿದ್ರೆ ಬಿಟ್ಕೊಡೋ ಜಾಯಮಾನ ಸಿದ್ದರಾಮಯ್ಯನವ್ರದ್ದು ಅಲ್ಲೇ ಅಲ್ಲ. ಅವ್ರು ಬಿಟ್ಕೊಡಲ್ಲ, DK ಶಿವಕುಮಾರ್ ಬಿಡಲ್ಲ.
ಸಿದ್ದರಾಮಯ್ಯ ಅಧಿಕಾರ ಬಿಟ್ಕೊಡಲ್ಲ, ಡಿ ಕೆ ಶಿವಕುಮಾರ್ ಹಠ ಬಿಡಲ್ಲ.